ನಮಸ್ಕಾರ. ಬನ್ನಿ ಇವತ್ತು ನಾವು ತಿಳ್ಕೊಳ್ಳೋಣ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ಬಂಡಿ ಜಾತ್ರೆ. ಈ ಬಂಡಿ ಜಾತ್ರೆ ಅನ್ನೋದು ಒಂದು ವಿಶಿಷ್ಟವಾಗಿರುತ್ತೆ ಮತ್ತು ಭಕ್ತಿಪೂರ್ವಕವಾಗಿರುವಂತಹ ಜಾತ್ರೆ. ಇದು ಮೈಸೂರು ಜಿಲ್ಲೆಯಲ್ಲಿರುವಂತಹ ಮೂಗೂರು, ಟಿ ನರಸೀಪುರ ತಾಲೂಕಿನ ಮೂಗೂರಿನಲ್ಲಿ ನಡೆಯುತ್ತೆ. ಈ ಜಾತ್ರೆಯಲ್ಲಿ ಅಮ್ಮನವರು ಅಂದರೆ ತ್ರಿಪುರ ಸುಂದರಿಯವರ ಉತ್ಸವವನ್ನು ಫಸ್ಟ್ ರುದ್ರಾಕ್ಷಿ ಮಂಟಪದೊಂದಿಗೆ ಬಂಡಿ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾರೆ. ಭಕ್ತರು ತಮ್ಮ ರಾಸುಗಳನ್ನು ಕಟ್ಟಿ ಬಂಡಿಗೆ ಹೊಡೆಯುತ್ತಾರೆ. ಅಂದರೆ ತೆಂಗಿನಕಾಯಿ ತಗೊಂಡು ಬಂಡಿಗೆಲ್ಲ ಹೊಡ್ತಾರೆ. ಇದು ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಡೆಯುತ್ತೆ. ಏನಪ್ಪ ಇದು ಇತಿಹಾಸ ಅಂತ ನಾವು ತಿಳ್ಕೊಳ್ಳೋದಾದರೆ, ಇದು ಮೂಗೂರಿನ ಗ್ರಾಮದ ಸುಪ್ರಸಿದ್ಧವಾದ ಜಾತ್ರೆ ಆಗಿದ್ದು ಇಲ್ಲಿ ಸಾವಿರಾರು ಜನ ಬಂದು ಸೇರ್ತಾರೆ. ಬಂಡಿ ಉತ್ಸವ ಮೂರ್ತಿಯನ್ನು ರುದ್ರಾಕ್ಷಿ ಮಂಟಪದಲ್ಲಿ ಹೋಗಬೇಕಾದ್ರೆ ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾರೆ. ಬಂಡಿ ಓಟ ಅಂದರೆ ಭಕ್ತರು ಹರಕೆ ಹೊತ್ತು ತಮ್ಮ ಸುಂದರವಾದ ರಾಸು ಅಂದರೆ ಎತ್ತುಗಳನ್ನು ಬಂಡಿಗೆ ಕಟ್ಟಿಕೊಂಡು ಬೀದಿಯಲ್ಲಿ ಓಡಿಸ್ತಾರೆ. ಇದೊಂದು ಅತಿ ರೋಚಕವಾದ ಕ್ಷಣ. ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಅದೇ ರೀತಿ ಈ ಜನವರಿ ತಿಂಗಳ ಸಂಕ್ರಾಂತಿ ಹಬ್ಬದಲ್ಲಿ ಬರೋದ್ರಿಂದ ಎಲ್ಲರೂ ಕೂಡ ತಮ್ಮ ಭಕ್ತಿಪೂರ್ವಕವಾಗಿ ಇಲ್ಲಿ ಬಂದು ಸೇರ್ತಾರೆ. ಈ ಒಂದು ವಾರಕ್ಕೂ ಮೊದಲೇ ಬಂಡಿಯ ಜಾತ್ರೆಗೆ ಒಂದು ವಾರಕ್ಕೂ ಮೊದಲೇ ಹಸ್ತಾನುಹಂಕಾರ ಮತ್ತು ವಿವಿಧ ವಾಹನದ ಉತ್ಸವಗಳು ಅಂದರೆ ಶೇಷ, ಪಕ್ಷಿ, ಸಿಂಹ, ಚಂದ್ರ, ಮಂಡಲ ಈ ರೀತಿ ಎಲ್ಲ ರೀತಿಯ ಉತ್ಸವಗಳನ್ನು ಅಮ್ಮನವರಲ್ಲಿ ಮಾಡ್ತಾರೆ. ಇದಾದ ನಂತರ ನಮ್ಮ ರಥೋತ್ಸವ ನಡೆಯುತ್ತೆ, ತೆಪ್ಪೋತ್ಸವ ನಡೆಯುತ್ತೆ, ಕುದುರೆ ಮತ್ತು ಉತ್ಸವ, ಉಯ್ಯಾಲೆ ಉತ್ಸವ ಈ ರೀತಿ ಇದು ಕಾರ್ಯಕ್ರಮಗಳನ್ನ ನಡೀತವೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯುತ್ ಅಲಂಕಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ಈ ಥರದ್ದೆಲ್ಲ ಇರುತ್ತೆ. ಭಕ್ತಾದಿಗಳು ಕೂಡ ಇಲ್ಲಿ ಎಲ್ಲ ರೀತಿಯ ದಾನ ಧರ್ಮಗಳನ್ನು, ಅನ್ನದಾನ, ಮಜ್ಜಿಗೆ, ಪಾನಕ ಈ ರೀತಿ ಎಲ್ಲ ಕೊಡ್ತಾರೆ. ಈ ಜಾತ್ರೆಯಲ್ಲಿ ಭಕ್ತಿ, ಸಂಪ್ರದಾಯ ಮತ್ತು ರೋಮಾಂಚನಗಳಾದ ಕ್ಷಣಗಳು ಕೂಡಿರುತ್ತೆ. ಉತ್ಸವದ ಅಂಗವಾಗಿ ಗ್ರಾಮ ದೇವತೆಯಾದ ತ್ರಿಪುರ ಸುಂದರಿ ಅಮ್ಮನವರಿಗೆ ಬೆಳಿಗ್ಗೆ ಅಂದರೆ ಸುಮಾರು ಮುಂಜಾನೆಯೇ ಕಂಕರಧಾರಿಯಾದ ಅರ್ಚಕರು ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರುದ್ರಾಕ್ಷಿ ಮಂಟಪದಲ್ಲಿ ಕುಣಿಸ್ಕೊಂಡು ಮೆರವಣಿಗೆ ಹಾಕಿ ಅದಾದ ನಂತರ ಬಂಡಿ ಉತ್ಸವಕ್ಕೆ ಚಾಲನೆ ನಡೆಯುತ್ತೆ. ಈ ಮೂಗೂರು ಸೇರಿದಂತೆ ವಿವಿಧ ಗ್ರಾಮಗಳಿಂದ ಅಂದರೆ ಅಕ್ಕಪಕ್ಕದ ಕಡೆಯಿಂದ ಕೂಡ ಬಂಡಿಗಳನ್ನು ಬರುತ್ತೆ. ಅಲ್ಲೂ ಕೂಡ ಅವರವರ ಎತ್ತುಗಳನ್ನು ಹಾಕಿ ಕೊಡ್ತಾರೆ. ರಸ್ತೆಯ ಎರಡೂ ಕಡೆಗಳಲ್ಲಿದ್ದ ಗ್ರಾಮಸ್ಥರು ಮತ್ತು ಬೇರೆ ಗ್ರಾಮದಿಂದ ಬಂದಿರೋರೆಲ್ಲರೂ ಕೂಡ ಈ ಉತ್ಸವವನ್ನು ನೋಡಿ ಕಣ್ತುಂಬ್ಕೊಳ್ತಾರೆ. ಬಂಡಿ ಉತ್ಸವ ಮುಗಿದ ಮೇಲೂ ಕೂಡ ಸೇಮ್ ಮೊದಲಂತೆ ಸಂಜೆ ಕೂಡ ರುದ್ರಾಕ್ಷಿ ಮಂಟಪದಲ್ಲಿ ಅಮ್ಮನವರ ಉತ್ಸವವನ್ನು ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ತೆಪ್ಪೋತ್ಸವ ಮತ್ತು ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ತಮ್ಮ ಹಸುಗಳಿಗೆ, ಎತ್ತುಗಳಿಗೆ ವಿವಿಧ ರೀತಿಯ ಸಿಂಗಾರಿಸಿ ಅದಕ್ಕೆ ಕಲರ್ ಬಣ್ಣಗಳನ್ನು ಬಳಿದು ಎಲ್ಲ ರೀತಿಯ ಕೊಂಬುಗಳಿಗೆ ಒಂದು ಪೇಂಟು ಅಥವಾ ಅದಕ್ಕೆ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಬಿಟ್ಟು ಓಡಿಸ್ತಾರೆ. ಅಲ್ಲಿ ಒಂದು ರೀತಿಯ ಅಲ್ಲಿರುವಂತಹ ಜನರಿಗೆ ಅದೊಂದು ಹೆಮ್ಮೆ ಕೂಡ. ನಾನು ಮೂಗೂರು ಬಂಡಿನಲ್ಲಿ ನಮ್ಮ ಎತ್ತು ಓಡಿದೆ ಅನ್ನೋದು ಕೂಡ ಅವರಿಗೆ ಒಂದು ರೀತಿಯ ಖುಷಿಯಾದ ಸಂದರ್ಭ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಸಲ ಏನಾಗುತ್ತೆ, ತೊಂದರೆಗಳು ಕೂಡ ಈಡಾಗುತ್ತೆ. ಏಕೆಂದರೆ ಅದು ಎತ್ತು ಓಡುವ ರಭಸಕ್ಕೆ ಕೆಲವೊಂದು ಸಾರಿ ಎತ್ತಿಗಾಗಬಹುದು ಅಥವಾ ಜನಗಳಿಗಾಗ್ಬೋದು ತೊಂದರೆ ಆಗುವಂತಹ ಸಂದರ್ಭ ಇರೋದರಿಂದ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ಈ 5ರಿಂದ 6 ದಿನಗಳು ಚೆನ್ನಾಗಿ ನಡೆಯುವಂಥ ಈ ಉತ್ಸವದಲ್ಲಿ ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಮತ್ತು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಈ ಉತ್ಸವ ಈಗ ನೀವು ನೋಡಿದಂತಹ ವಿಡಿಯೋಗಳು ಈಗೆಲ್ಲರೂ ನೋಡಿ, ಅಲ್ಲಿ ಇದ್ದಿದ್ದಷ್ಟು ಜನ ಕೂಡ ಒಮ್ಮೆಲೆ ಅಂದರೆ ಒಂದೇ ರೋಡ್ನಲ್ಲಿ ಒಂದು 3/4 ಕಿಲೋಮೀಟ್ರ್ ಇರ್ಬೋದು, ಅಲ್ಲಿರುವಂತಹ ಸಾವಿರಾರು ಜನ ಒಂದೇ ಸರಿ ಎಲ್ಲ ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ. 4 ವಿವಿಧ ಗ್ರಾಮದ ಬಂಡಿಗಳು ಬಂದು ಇಲ್ಲಿ ಓಡಾಡ್ತಾ ಇರ್ತವೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇತ್ತು ಅಂದರೆ ತಿಳಿಸಿ ಅಂತ ಹೇಳ್ತಾ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ.